ಹಾಯ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಿಗ್ಗೆನೆ ಇವತ್ತು ಆಳುಗಳು ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ತರಕಾರಿ ಹೆಚ್ಚಿಕೊಡ್ತಾ ಇದ್ರು. ಹಾಗೆ ಗೂಡು ತಗೊಂಡು ಹೋಗ್ಬೇಕಾಗಿತ್ತು. ನಾನು ಒಂದು ಕಡೆ ರೈಸಿಗೆ ಇಟ್ಟಿದ್ದೀನಿ, 2 ಕುಕ್ಕರಲ್ಲಿ ಮಾಡಬೇಕಲ್ಲ. ಈ ಇನ್ನೊಂದು ಕುಕ್ಕರಲ್ಲಿ ತೊಳ್ಕೊಂಬಂದು ರೈಸಿಗೆ ಇಡಬೇಕು. 5 ಜನ ಬರ್ತೀವಿ ಅಂತ ಹೇಳಿದ್ದಾರೆ, ಬಂದಿದ್ದಾರೆ ಆಲ್ರೆಡಿ. ಹುಳಿಯನ್ನ ಮಾಡೋಣ ಅಂತೇಳಿ. ಇಲ್ಲಿ ಹಾಂ ಈಗ ಹಾಕ್ರಿ, ಇದು ಕಾಕಿ ಹೊಡ್ಕೊಳ್ಳುತ್ತೆ. ಅಚ್ಚ ನಾಯಿ ಅಚ್ಚ ಓಡಿಸು. ಓ ತಚ್ಚ ಖಾಲಿ ಅದ್ವಾ? ನಿಧಾನಕ್ಕೆ ನೀನು ಬಿಡಿಸ್ತೀಯ? ಯಾಕೆ? ಫ್ಯಾಮಿಲಿ ಸತ್ಕೋ ಇವತ್ತು ಗೂಡು ಬಿಡ್ಸಕ್ಕೆ ಹೋಗಿದ್ವಿ. ನನ್ನ ಮಗಳು ಅನರ್ಘ್ಯ ಅಂಗನವಾಡಿ ಮುಗಿಸ್ಕೊಂಡು ಸೀದಾ ಅವ್ರ ತಾತ ಇನ್ನೊಬ್ಬರ ಜೊತೆ ಕರ್ಕೊಂಬಂದಿದ್ರು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಟೈಮ್ ಈಗ 5:15 ಆಗಿರ್ಬೋದು, 5:45 ಆಗಿದೆ ಅಂತೆ. ಇವತ್ತು ನನ್ನ ಇಬ್ಬರು ಮಕ್ಕಳು ಗೂಡು ಬಿಡಿಸಿದ್ದಾರೆ. ಒಂದು 20 51 52 53 54 55 56 57 58 59 60 61 ಬೇರೆ ಹೇಳ್ಕೊಡು ಮಗನೇ. ಸಾಕು, 60 ಸಾಕು. ಬೇರೆ ಏನಾದ್ರು ಕರ್ನಾಟಕ ಜಿಲ್ಲೆಗಳು ಹೇಳ್ಕೊಡು. ಕರ್ನಾಟಕ ಜಿಲ್ಲೆಗಳು ಹೇಳ್ಕೊಡು. ಜನವರಿ ಫೆಬ್ರವರಿ ಹೇಳ್ಕೊಡು. ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಅಶ್ವಿನ್ ಹೇಳು. ಕಾರ್ತಿಕ ಮಾರ್ಗಶಿರ ಪುಷ್ಯ ಮಾಘ ಫಾಲ್ಗುಣ. ಕರ್ನಾಟಕ ಜಿಲ್ಲೆಗಳು 31 ಬೆಳಗಾವಿ ಹಾವೇರಿ ಕೊಪ್ಪಳ ಚಿತ್ರದುರ್ಗ. ಹೆಸರು ಹೇಳ್ತೀರಾ ಹಾವೇರಿ ಅಂತ? ಒಂದ್ಸರಿ ಹೇಳ್ಬೇಕು. ಬೇರೆ ಹೇಳ್ಬೇಕಾ? ಬೇರೆ ಡಿಸ್ಟಿಕ್ ಹೇಳ್ಬೇಕು. ಅಲ್ಲ ಮಗ, ನಿಮ್ಮ ಡಿಸ್ಟಿಕ್ ಯಾವ್ದಪ್ಪ? ನಿಮ್ಮ ಡಿಸ್ಟಿಕ್ ಯಾವುದು? ನಿಮ್ಮ ಜಿಲ್ಲೆ ಯಾವುದು? ತಾಲೂಕು ಯಾವುದು? ನಿಮ್ಮ ದೇಶ ಯಾವುದು? ನಿಮ್ಮ ರಾಜ್ಯ ಯಾವುದು? ರಾಜಧಾನಿ ಯಾವುದು? ನಮ್ಮ ದೇಶದ ಪ್ರಧಾನಮಂತ್ರಿ ಯಾರು? ಮುಖ್ಯಮಂತ್ರಿ ಯಾರು? ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವ್ರು ಯಾರು? ಸ್ವಾತಂತ್ರ್ಯ ದಿನಾಚರಣೆ ಯಾವಾಗ ಆಚರಿಸ್ತೀವಿ? ಜನವರಿ 26. ವೆರಿ ಗುಡ್. ಜನವರಿ 26. ಓಕೆ. ನಮಗೆ ನಮ್ಮ ರಾಷ್ಟ್ರೀಯ ಹಣ್ಣು ಯಾವುದು? ನಮ್ಮ ರಾಷ್ಟ್ರೀಯ ಹಣ್ಣು ಯಾವುದು? ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವುದು? ರಾಷ್ಟ್ರೀಯ ಪ್ರಾಣಿ ಯಾವುದು? ರಾಷ್ಟ್ರೀಯ ಹೂ ಯಾವುದು? ನಮ್ಮ ರಾಷ್ಟ್ರೀಯ ಲಾಂಛನ ಯಾವುದು? 4 ಮುಖದ ಸಿಂಹ. ನೆಕ್ಸ್ಟ್, ನಮ್ಮ ದೇಶದ ಮೊದಲ ಪ್ರಧಾನಮಂತ್ರಿ ಯಾರು? ಜವಾಹರಲಾಲ್ ನೆಹರು. ಗಣರಾಜ್ಯೋತ್ಸವ ಯಾವಾಗ ಆಚರಿಸ್ತೀವಿ? ಗಣರಾಜ್ಯೋತ್ಸವ ಯಾವಾಗ? ರಿಪಬ್ಲಿಕ್ ಡೇ ಯಾವಾಗ ಆಚರಿಸ್ತೀವಿ? ಜನವರಿ 2. ಸಾರಿ, ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ 15 ಅಲ್ವಾ? ಜನವರಿ 26 ರಿಪಬ್ಲಿಕ್ ಡೇ. ಗೊತ್ತಾಯ್ತಾ? ನಾವೇ ತಪ್ಪು ಹೇಳಿದ್ವಿ, ಸಾರಿ.
ಏನು ಮಾಡ್ತಾ ಇದೀವಿ ಅಣ್ಣಗೆ ಇವಾಗ ನಾವು? ಅವರೆಕಾಳು ಸುಡ್ತಿದ್ವಿ. ಅವರೆಕಾಳಲ್ಲಿ ಏನು ಮಾಡ್ಬೋದು? ಸಾಂಬಾರ್ ಮಾಡ್ಬೋದು. ಆಮೇಲೆ ಅವರೆಕಾಳು ಸಾಂಬಾರ್ ಮಾಡ್ಬೋದು. ಆಮೇಲೆ ಆಮೇಲೆ ನಿಮ್ಮ ಮಿಸ್ ಹೆಸರೇನು? ನಿಮ್ಮ ಟೀಚರ್ ಹೆಸರೇನು? ಮಿಸ್ಸೆಸ್ ನಿಮ್ಮ ಟೀಚರ್ ಹೆಸರೇನು? ಟೀಚರ್ ಎಷ್ಟು ಇದನ್ನ ಹಾಕ್ಲಕ್ಕಮ್ಮ ಈಗ. ಸರಿ ಇದ್ರ ಕಳಪ ಹೋಗೋದೀಗ. ಅಂದರೆ ಮನೆಗೆ ನಮ್ಮ ಮನೆಯವರು ಬೆಡ್ಗೂಡ್ ತೊಗೊಂಬಂದಿದ್ರು. ಬಟ್ ಅಂದರೆ ಈ ಸರಿ ಬೆಡ್ಗೂಡ್ ಚಳಿಗಾಲ ಆಗಿರೋದ್ರಿಂದ ಬೆಡ್ಗೂಡ್ ಜಾಸ್ತಿ ಸಿಕ್ಕಿತ್ತು. 2-3 kg ಬರೀ ಬೆಡ್ಗೂಡೇ ಸಿಕ್ಕಿತ್ತು. ಅದೆಲ್ಲ ಆರಿಸ್ಕೊಂಡು ಅದರಲ್ಲಿ ಎಲ್ಲ ಧೂಳೆಲ್ಲ ಅಂಟಿರುತ್ತಲ್ಲ ಅದೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಹಂಗಾಗಿ ಮನೆಗೆ ತೊಗೊಂಬಂದಿದ್ರು. ಅಲ್ಲಿ ಸ್ವಲ್ಪ ಆರಿಸಿದ್ರು, ಒಂದು ಅರ್ಧ kg ಅಷ್ಟೇನೋ ಆರಿಸಿದ್ರಂತಷ್ಟೇ. ಬಟ್ ಸುಮ್ಮನೆ ಅಲ್ಲಿ ಲೇಟಾಗುತ್ತೆ, ಕತ್ಲಾಗುತ್ತೆ ಅಂತ ಬಿಟ್ಟು ಮನೇಲಿ ನಾವು ಇರ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ತೊಗೊಂಬಂದಿದ್ರು. FC1 ಸೊ 2 kg ಇತ್ತು, FC2 ಕೂಡ 2 kg ಇತ್ತು. ಅಲ್ಲಿ ನಮ್ಮ ಜೊತೆ ಬೆಳೀತಿರ್ತಾರಲ್ಲ ಅವ್ರಿಗೂ ಸ್ವಲ್ಪ ಕಟ್ ಕಳಿಸಿದ್ರು. ತುಂಬ ಅದು ಕಸ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ನೀಟಾಗಿ. ಹಾಗಾಗಿ ನಮ್ಮ ಮನೆಯವರು ಇವಾಗ ಅವರಿಗೂ ಬಂದ ತಕ್ಷಣ ಕಾಫಿ ಮಾಡಿಕೊಟ್ಟು ನಮ್ಮ ಮಾವ ಅವರೆಲ್ಲ ಹೋಗಿದ್ರು. ನನ್ನ ಚಿಕ್ಕ ಮಗಳನ್ನ ಇನ್ನೊಬ್ಬರು ನಮ್ಮ ಮನೆಯವ್ರ ಚಿಕ್ಕಪ್ಪ ಇನ್ನೊಬ್ರು ಅವ್ರು ಕರ್ಕೊಂಡು ಹೋಗಿದ್ರು. ಹಂಗಾಗಿ ಸ್ವಲ್ಪ ಫ್ರೀಯಾಗಿ ಗೂಡನ್ನ ಕ್ಲೀನ್ ಮಾಡ್ತಾಯಿದ್ವಿ. ಇದೆಲ್ಲ ಕ್ಲೀನ್ ಮಾಡೋದಕ್ಕೆ ಏನಿಲ್ಲ ಅಂದರೂ ಒಂದು 3 ಅವರ್ ಟೈಮ್ ಆಯಿತು ಅನಿಸುತ್ತೆ. ನಾವು ಕೂತಿದ್ದು 8 ಗಂಟೆಗೇನೋ ಕೂತಿದ್ವಿ, ಮುಗ್ದಿದ್ದೆ 11 ಗಂಟೆ ಆಯಿತು. ಟೋಟಲಿ 3 ಅವರೇನೋ ತೊಗೊಂಡ್ವಿ. ಬಟ್ ನಮ್ಮ ಮನೆಯವರು ಹೊನ್ವಳ್ಳಿಗೆ ಚೀಲ ತರೋಕ್ಕೆ ಅಂತ ಬಿಟ್ಟು ಹೋಗಿದ್ರು. ಅಲ್ಲೇನೋ ಗೋಬಿ ತಿನ್ಕೊಂಬಂದೆ, ಹಂಗಾಗಿ ನಾನು ಊಟ ಮಾಡೋಕ್ಕಾಗಲಿಲ್ಲ, ಜಾಸ್ತಿ ಊಟ ಮಾಡಲಿ ಅಂತ. ಆಮೇಲೆ ಹೇಳಿದರು. ನನಗೆ ಅಲ್ಲೇ ಡೌಟ್ ಹೊಡಿತು, ಊಟ ಮಾಡೋಂಗಾಗಿಲ್ಲ ನನಗೆ ಯಾಕೋ ಅಂತ ಹೇಳ್ತಾಯಿದ್ರು. ಅಷ್ಟರಲ್ಲಿ ಏನೋ ತಿನ್ಕೊಂಬಂದಿದ್ದೀರಾ ನೀವು ಅಂತ ಹೇಳಿದೆ. ಈಗ ನೆನಪಾಯ್ತು ನೋಡು, ನಾನು ಅಲ್ಲಿಗೆ ಒಬ್ಬರು ಫ್ರೆಂಡ್ಸ್ ಬಂದಿದ್ದರು, ಅವರು ಗೋಬಿ ಕೊಡಿಸಿದ್ರು, ತಿನ್ಕೊಂಬಂದೆ ಅಂತ ಹೇಳ್ತಾಯಿದ್ರು. ನಾನು ಅಷ್ಟರಲ್ಲಿ ತಿಂದಿರಾ, ಅಟ್ಲೀಸ್ಟ್ ನಾವು ನೆನಪಾಗಿಲ್ವಾ ನಿಮಗೆ ಅಂತೆಲ್ಲ ಕೇಳ್ತಾ ಇದ್ದೆ. ಅದನ್ನೇ ನಾವು ಮಾತಾಡ್ತಿದ್ದೆ, ಬಟ್ ವಾಯ್ಸ್ ರೆಕಾರ್ಡ್ ನೀಟಾಗಿ ಮಾಡೋಕ್ಕಾಗಿಲ್ಲ. ಇದು ತಿರುಗಿ ದಿನ ಬೆಳಗ್ಗೆ ನಾನು ಎದ್ದಾಗ ವಿಡಿಯೋ ಮಾಡಿದ್ದು. ಇದು ನಮ್ಮ ಮನೆಯವರು ಅವ್ರು ಬೇಗ ಇದ್ದಿದ್ರು, ಗೂಡು ತಗೊಂಡು ಹೋಗ್ಬೇಕು ಅಲ್ವಾ ಅಂತ ಹೇಳ್ಬಿಟ್ಟು. ಗೂಡು ಬಿಡಿಸಿದಾಗಿತ್ತು ಹಿಂದಿನ ದಿನ, ಗೂಡು ತಗೊಂಡೋಗೋಕ್ಕೆ ಅವ್ರು ಬೇಗ ಇದ್ದಿದ್ರು. ಬೇಗ ಅಂದರೂ ಕೂಡ ಇವತ್ತು ಲೇಟ್ ಆಯಿತು. ಏನಿಲ್ಲ ಅಂದರೂ 6 ಗಂಟೆಗೆ ಎದ್ದೇಳಬೇಕಾಯಿತು, 6:15 ಆಗಿತ್ತು. ಹಾಗೆ ನಮ್ಮ ಮನೆಯವರು ಕಸ ಗುಡಿಸು ನೀನೇ ಅಂತ ಹೇಳ್ಬಿಟ್ಟು ಹೇಳೋದ್ರು. ಹಂಗಾಗಿ ನಾನೇ ಕಸ ಗುಡಿಸ್ದೆ. 3 ಹಸ ಅಂದರೆ ಹಸುಗಳ್ನ ಬೇಗ ಕಟ್ಟಿದರೆ ಅಷ್ಟೊಂದು ಹೆಂಗೆ ಗಲೀಜು ಮಾಡ್ಕೊಳ್ಳಲ್ಲ. ಅಂದರೆ ಒಳಗೆ ಬಿಟ್ವಿ ಅಂದರೆ ಏನು ಮಾಡುತ್ತವೆ ಅಂದರೆ ಆ ಸಗಣಿಯಲ್ಲಿ ಹಾಕ್ಕೊಂಡಿರೋದೆಲ್ಲ ಗಲೀಜು ಮಾಡ್ಕೊಂಡ್ಬಿಡ್ತವೆ. ಹಂಗಾಗಿ ಗುಡಿಸೋದು ಲೇಟ್ ಆಗುತ್ತೆ. ಇವಾಗ 11:15 ಆಗಿದೆ. ಅಂದರೆ ಇವತ್ತು ವೈಕುಂಠ ಏಕಾದಶಿ ಅಲ್ವಾ, ಹಂಗಾಗಿ ಪೂಜೆ ಗೀಜೆ ಆಮೇಲೆ ಆಳುಗಳು ಬೇರೆ ಬಂದಿದ್ರಲ್ಲ, ಹಂಗಾಗಿ ಅವ್ರಿಗೆಲ್ಲ ತಿಂಡಿ ಮಾಡೋದಕ್ಕೆ ಲೇಟ್ ಆಯಿತು. ಇವಾಗ ನಾನು 11:15 ಆಗಿದೆ, 11:15 ತಿಂಡಿ ತಿಂತಾಯಿದ್ದೀನಿ. ಇವತ್ತು ಹುಳಿ ಅನ್ನ ಮಾಡಿದ್ವಿ. ಬನ್ನಿ ತಿಂಡಿ ತಿನ್ನೋಣ. ನಿದ್ದಾತಲೆಯ ಮಲಗೆದ್ರಲೆಯ ಇಲ್ಲಿ ಚಿನ್ನಮ್ಮ ಅಲ್ಲಿ ಕಳಿ